Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ಡ್ ಇಂಗ್ಲೀಷ್ ಬಗ್ಗೆ ಕಲಿತಾ ಹೋಗೋಣ. ಅಡ್ವಾನ್ಸ್ಡ್ ಇಂಗ್ಲೀಷ್ ಏನಕ್ಕೆ ಅಂದರೆ, ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಅಡ್ವಾನ್ಸ್ಡ್ ಇಂಗ್ಲೀಷ್ ನಮಗೆ ಹೇಳ್ಕೊಡಿ ಅಂತ. ಸೊ ನಾನೀಗ ಒಂದು ಕನ್ನಡ ಸೆಂಟೆನ್ಸ್ ಹೇಳ್ತೀನಿ, ಅದಕ್ಕೆ ಬೇಸಿಕ್ ಇಂಗ್ಲೀಷ್ ಏನಂತ ಹೇಳ್ತಾರೆ ಅಂತಲೂ ಹೇಳ್ತೀನಿ. ಆ್ಯಂಡ್ ಅದನ್ನೇ ಸೇಮ್ ಸೆಂಟೆನ್ಸ್ ಅಡ್ವಾನ್ಸ್ನಲ್ಲಿ ಹೇಗೆ ಹೇಳ್ತಾರೆ ಅಂತಲೂ ಹೇಳ್ತೀನಿ. ಸೊ ಬೇಸಿಕ್ ಲರ್ನರ್ಸ್ಗೂ ಕೂಡ ನನಗೆ ಅಡ್ವಾನ್ಸ್ ಬೇಡ, ನಾನು ಬೇಸಿಕ್ ಜಸ್ಟ್ ಕಲಿತೀನಿ ಅನ್ನೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೆ ಅಡ್ವಾನ್ಸ್ಡ್ ಇಂಗ್ಲೀಷ್ ಬೇಕು ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ, ಬೇಸಿಕ್ ಇಂಗ್ಲೀಷ್ ಹೇಗಂತಾರೆ ಆ್ಯಂಡ್ ಅಡ್ವಾನ್ಸ್ಡ್ ಇಂಗ್ಲೀಷ್ ಯಾವ ರೀತಿ ಮಾತಾಡ್ತಾರೆ ಅಂತ. ಓಕೆ, ಸೊ ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ಐ ಆಮ್ ಡೂಯಿಂಗ್ ಗ್ರೇಟ್. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಏನು ಮಾಡ್ತಾ ಇದೀಯಾ? ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ಹಾಂ, ನನ್ನ ವಾಟ್ ಆರ್ ಯು ಅಪ್ ಟು? ವಾಟ್ ಆರ್ ಯು ಅಪ್ ಟು? ಇವತ್ತು ನಾನು ತಡವಾಗಿ ಎದ್ದೆ. ಐ ವೋಕ್ ಅಪ್ ಲೇಟ್ ಟುಡೇ. ಐ ವೋಕ್ ಅಪ್ ಲೇಟ್ ಟುಡೇ. I overslept today. I overslept today. ನಾನು ಕೇಳುತ್ತಿದ್ದೇನೆ. I am listening. I am listening. No. You have my full attention. You have my full attention. ನನಗೆ ಇದು ತುಂಬ ಇಷ್ಟ. I like it a lot. I like it a lot. I'm really into it. I'm really into it. ನಾನು ತುಂಬ ಗೊಂದಲದಲ್ಲಿದ್ದೇನೆ. ಹೇಳು. I'm very confused. I'm very confused. I'm utterly puzzled. I'm utterly puzzled. ಇದು ಅಡ್ವಾನ್ಸ್ಡ್ ಇಂಗ್ಲೀಷ್. ನನಗೆ ಆಶ್ಚರ್ಯವಾಗಿದೆ. I am very surprised. I am very surprised. I am stunned. I am stunned. ನಾನು ಯಶಸ್ವಿಯಾದೆ. ಇದಕ್ಕೆ ಹೇಳು. I succeeded. I succeeded. I nailed it. I nailed it. ನಾನು ವಿಫಲನಾದೆ. I failed. I failed. I messed up. I messed up. ಸುಮ್ಮನಿರು. Be quiet. Be quiet. Keep it down. Keep it down. ನಾನು ಪ್ರಯತ್ನಿಸುತ್ತಿದ್ದೇನೆ. I am trying. I am trying. I am giving it a shot. I am giving it a shot. ಹೋಗೋಣ ಅಥವಾ ಹೊರಡೋಣ, ಇದಕ್ಕೇನಂತ ಹೇಳ್ತಾರೆ? ಲೆಟ್ಸ್ ಗೋ. ಲೆಟ್ಸ್ ಗೋ. ಲೆಟ್ಸ್ ಹೆಡ್ ಔಟ್. ಲೆಟ್ಸ್ ಹೆಡ್ ಔಟ್. ಇದು ಕೆಟ್ಟದಾಗಿದೆ. ಇಟ್ಸ್ ಬ್ಯಾಡ್. ಇಟ್ಸ್ ಬ್ಯಾಡ್. ಇಟ್ಸ್ ಆಫುಲ್. ಇಟ್ಸ್ ಆಫುಲ್. ನಿಲ್ಲಿಸಬೇಡಿ ಅಥವಾ ನಿಲ್ಲಿಸಬೇಡ. ಡೋಂಟ್ ಸ್ಟಾಪ್. ಡೋಂಟ್ ಸ್ಟಾಪ್. ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್. ಮತ್ತೊಮ್ಮೆ ಹೇಳಿ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳು. ಸೇ ಇಟ್ ಅಗೇನ್. ಸೇ ಇಟ್ ಅಗೇನ್. ಕುಡ್ ಯು ಕೈಂಡ್ಲಿ ರಿಪೀಟ್ ದಾಟ್? ಕುಡ್ ಯು ಕೈಂಡ್ಲಿ ರಿಪೀಟ್ ದಾಟ್? ಇದನ್ನು ಬೇಗ ಮಾಡಿ.
Do it fast. Do it fast. Do it quickly. Do it quickly. ಇದು ಒಳ್ಳೆಯದು ಅಥವಾ ಇದು ನೀಟಾಗಿದೆ, ಕ್ಲೀನಾಗಿದೆ, ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ? ಬೇಸಿಕ್ ಇಂಗ್ಲೀಷ್ ಆ್ಯಂಡ್ ನೀನು ಅಡ್ವಾನ್ಸ್ ಇಂಗ್ಲೀಷ್ನಲ್ಲಿ ಹೇಳು. ಇಟ್ ಈಸ್ ಗುಡ್. ಇಟ್ ಈಸ್ ಗುಡ್. ಇಟ್ಸ್ ಟಾಪ್ ನಾಚ್. ಇಟ್ಸ್ ಟಾಪ್ ನಾಚ್. ಶುಭವಾಗಲಿ. ಗುಡ್ ಲಕ್. ಗುಡ್ ಲಕ್. I am waiting for you. I am waiting for you. ಇದು ಉತ್ತೇಜನಕಾರಿಯಾಗಿದೆ. ಅಂದರೆ ಯಾರಾದರೂ ಏನಾದರೂ ಮಾಡಿದಾಗ ಇದು ತುಂಬ ಚೆನ್ನಾಗಿದೆ, ತುಂಬ ಉತ್ತೇಜನಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ? ಮೊದಲು ಬೇಸಿಕ್ ಇಂಗ್ಲೀಷ್ ಹೇಳು, ಆಮೇಲೆ ನೀನು ಅಡ್ವಾನ್ಸ್ ಇಂಗ್ಲೀಷ್ ಕೂಡ ಹೇಳು. ದಟ್ ಈಸ್ ಗುಡ್. ದಟ್ ಈಸ್ ಗುಡ್. That's encouraging. That's encouraging. ಅದು ನಂಬಲು ಅಸಾಧ್ಯ. That is crazy. That is crazy. That's unbelievable. That's unbelievable. ನಾನು ಎಲ್ಲವನ್ನು ಮರೆತೆ. I forgot everything. I forgot everything. I slipped my mind. I slipped my mind. ಇದು ಅಡ್ವಾನ್ಸ್ಡ್ ಇಂಗ್ಲೀಷ್. ನಿಮ್ಮ ಸಹಾಯಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. I truly appreciate your help. I truly appreciate your help. ನನಗೆ ತಿಳಿಸಿ. Let me know. Let me know. Please keep me informed. Please keep me informed. ಒಂದು ಕ್ಷಣ ಕಾಯಿರಿ ಅಥವಾ ಒಂದು ನಿಮಿಷ ಕಾಯಿರಿ, ಒಂದು ಕ್ಷಣ ಕಾಯಿರಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹೇಳು. Wait a second. Wait a second. Kindly give me a moment. Kindly give me a moment. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. I don't know. I don't know. I'm not entirely sure. I'm not entirely sure. ನಿನ್ನೊಂದಿಗೆ ನಂತರ ಮಾತನಾಡುತ್ತೇನೆ. Talk to you later. Talk to you later. I get in touch with you later. I'll get in touch with you later. ನಾನು ನಿಮ್ಮ ಮೆಸೇಜ್ ನೋಡಿದೆ. I saw your message. I saw your message. ಇದು ಈಗ ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ಹೇಳ್ತೀನಿ. I just came across your message. I just came across your message. ಅರೆ ನಾನೇನು ಮಾಡಿದೆ? ಏನೋ ಒಂದು ಮಾಡಿ, ಯಾವುದೋ ಒಂದು ಕಲೀರಿ, ಆದರೆ ಒಟ್ಟಿನಲ್ಲಿ ಇಂಗ್ಲೀಷ್ ಕಲೀರಿ ಅಷ್ಟೇ. ಹೊಸಬ್ರಿಗೆ ಬೇಸಿಕ್ ಇಂಗ್ಲೀಷ್, ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅನ್ನೋರಿಗೆ ಅಡ್ವಾನ್ಸ್ಡ್ ಇಂಗ್ಲೀಷ್ ಎರಡೂ ಗೊತ್ತಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ತುಂಬ ಚೆನ್ನಾಗಿ ನೀವು ಪ್ರೊಫೆಷ್ನಲ್ ಥರ ತುಂಬ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅನ್ನೋ ರೀತಿಲಿ ಸೌಂಡ್ ಮಾಡ್ತೀರಾ. ಸೊ ಎರಡೂ ಒಳ್ಳೆಯದೇ. ಬೇಸಿಕ್ ಕೆಟ್ಟದು, ಅಡ್ವಾನ್ಸ್ಡ್ ಒಳ್ಳೆಯದು ಅಂತ ಏನೂ ಇಲ್ಲ, ಎರಡೂ ಒಳ್ಳೆಯದೇ. ಸೊ
ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ಹೊಸ ಇಂಗ್ಲೀಷ್ ಚಾನಲ್ಗೋಸ್ಕರ ಡೆಡಿಕೇಟೆಡ್ ಆಗಿ, ಇಂಗ್ಲೀಷ್ ವೀಡಿಯೋಸ್ಗೋಸ್ಕರ ಡೆಡಿಕೇಟೆಡ್ ಆಗಿ ನಾನೊಂದು ಹೊಸ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಓಪನ್ ಮಾಡಿದ್ದೀನಿ, ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್ ಅಂತ. ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ ಟೈಪ್ ಮಾಡ್ಬೋದು, ಅಥವಾ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ಅಲ್ಲೂ ಕೂಡ ನೀವು ಹೆಚ್ಚೆಚ್ಚಿನ ಇಂಗ್ಲೀಷ್ ರೀಲ್ಸ್ನೇ ನೀವು ಅಲ್ಲಿ ನೋಡಬಹುದು. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟಿಲ್ ದೆನ್, ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಬಾಯ್.